ಏನು ಕಳೆದ 30 ವರ್ಷಗಳ ಹಿಂದೆ ಕಾರಂಜ ಡ್ಯಾಮನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದರು. ಆ ಭೂಮಿಗೆ ಪರಿಹಾರವಾಗಿ ಸರ್ಕಾರದಿಂದ ಯಾವುದೇ ಗೌರವಧನ ಬರದೇ ಇರೋ ಕಾರಣ ಆ ರೈತರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ 920 ದಿವಸಗಳಿಂದ ಹೋರಾಟವನ್ನು ಮಾಡ್ತಾಯಿದ್ರು. ಆ ಹೋರಾಟ ಎಷ್ಟರ ಮಟ್ಟಿಗೆ ಹೋಗಿತ್ತಂದರೆ, ಒಂದು ತಿಂಗಳ ಹಿಂದೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಆ ರೈತರು ವಿಷವನ್ನು ಸೇವಿಸಿ ಆತ್ಮಹತ್ಯೆಗೂ ಸಹ ಯತ್ನಿಸಿದರು. ಇದಾದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿದ ಮೇಲೆ ರೈತರು ಇವತ್ತು ಈ ಹೋರಾಟವನ್ನು ಸ್ಥಗಿತ ಮಾಡಿದರೆ, ಏನು ಜಿಲ್ಲಾ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಇದನ್ನ ಸ್ಥಗಿತ ಮಾಡಿದರೆ. ಇದ್ರ ಬಗ್ಗೆ ರೈತರನ್ನೇ ಕೇಳೋಣ. ಏನೋ ಹೋರಾಟ ಸಮಿತಿಯ ಅಧ್ಯಕ್ಷರಂತ ಚಂದ್ರಶೇಖರ್ ಅವ್ರನ್ನ ಕೇಳೋಣ. ಯಾವ ರೀತಿ ಅಂತ ಅವ್ರಿಗೆ ಗ್ಯಾರಂಟಿ ಇದೆ, ಸರ್ಕಾರ ಯಾವ ಗ್ಯಾರಂಟಿಯನ್ನು ಕೊಟ್ಟಿದೆ, ಇಷ್ಟು ದಿವಸಗಳು ಕೊಡದಿರೋದನ್ನ ಈಗ ಯಾವ ರೀತಿ ಕೊಡುತ್ತೆ ಅಂತ ನಂಬಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಬನ್ನಿ ಸರ್, ಫಸ್ಟ್ ಇದಾಗಿದೆ, ಏನು ಅನ್ನಿಸ್ತಿದೆ ನಮಗೆ? ಒಂದು ಸಂತ್ರಸ್ತರ ವಿಷಯದಾಗ, ಯಾಕಂದ್ರೆ ಅಹೋರಾತ್ರಿ ಧರಣಿ 920 ದಿವಸ ಮಾಡ್ತಾಯಿದ್ದೀವಿ. ನಮಗೆ ಏನು 19ನೇ ತಾರೀಕು, ಯಾಕಂದ್ರೆ 14ನೇ ತಾರೀಕಿಗೆ ನಮ್ಮಿಂದ ಬೆಳಗಾವಿ ಅಧಿವೇಶನದಲ್ಲಿ ಏನು ಸಭೆ ಕರೆದವರು 4 ಜನ ವಿಷಯ ತೊಗೊಂಡಿದ್ದೀವಿ ನಾವು ರೈತರು. ಯಾಕಂದ್ರೆ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ. 30 ವರ್ಷ ಆಯ್ತು ಹಿಂಗೆ ಹೋರಾಟ ಮಾಡ್ತಾನೆ ಇದ್ದೀವಿ. ನಮ್ಗೆ ಯಾಕಂದ್ರೆ ನ್ಯಾಯ ಸಿಗ್ತಾ ಇಲ್ಲ. ಯಾಕಂದ್ರೆ ಹೆಚ್ಚಿನ ಪರಿಹಾರ ತೊಗೊಂಡಿದ್ದವರು ರೈತರು ಇದ್ದಾರೆ, ನಮ್ಮ ಕಡಿಮೆ ಪರಿಹಾರ ಸಿಕ್ಕ್ಯದ ಅಂಥೇಳಿ ನಾವೆಲ್ಲ ಏನು ರೈತರಿಂದ ಕಂಟಿನ್ಯೂ ಏನು ಹೋರಾಟ ಮಾಡ್ತೀವಿ. ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಗಮನಕ್ಕಿದ್ದೆ, ಮಾನ್ಯದಿಂದ ಕುಮಾರಸ್ವಾಮಿಯವ್ರ ಗಮನಕ್ಕಿದೆ, ನಮ್ಮಿಂದ ಬೊಮ್ಮಾಯಿಯವ್ರಿಗೂ ಗಮನಕ್ಕಿದೆ, ಎಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪರ ಗಮನಕ್ಕಿದೆ, ಎಲ್ಲರಿಗೂ ಇದೆ. ಬೇಡಿಕೆ ಈಡೇರಿಸಿ ಅಂತ ಭರವಸೆ ಕೊಟ್ಟು ಕಾಲಹರಣೆ ಮಾಡ್ತಾಯಿದ್ರು. ಈಗೇನು ನಾವಿಂದ ಸತತದಿಂದ ದೃಢ ನಿಸಂಕಲ್ಪ ಮಾಡಿ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋ ತಯಾರಾಗಿ 4 ಜನ ವಿಷಯ ತೊಗೊಂಡಿದ್ದೆವು. ಆ ವಿಷಯ ತೊಗೊಂಡಿಂದ ಅಧಿವೇಶನ ನಮ್ಮದು ಬೆಲ್ದಾಳೆಯವರಿಂದ ನಮ್ಮ ಅಧಿವೇಶನದಲ್ಲಿ ಧ್ವನಿ ಎತ್ತಿ, ಅದು ಧ್ವನಿ ಎತ್ತಿದ ತಕ್ಷಣ ಏನಂದ್ರೆ ನಮಗಿಂದ ಬೆಳಗಾವಿಯಿಂದ ನಮಗಿಂದ ಸಭೆ ಕರೆದರು. ಸಭೆ ಕರೆದು ಮಾನ್ಯದಿಂದ ಸಿದ್ದರಾಮಯ್ಯ ಅವರು ಏನಂದ್ರೆ ತಾಂತ್ರಿಕ ಸಮಿತಿ ರಚನೆ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಸಭೆ ಯಾಕೆ ನಮ್ಮ ಈಶ್ವರ್ ಖಂಡ್ರೆ ಅವರು ಭಾಳ ಒಂದು ಸಂತ್ರಸ್ತರ ಪರವಾಗಿ ಭಾಳ ಸರಿ ಧ್ವನಿ ಎತ್ತಿ ಮುಖ್ಯಮಂತ್ರಿ ನಮ್ಮ ಭಾಗಕ್ಕೆ ಏನು ಅನ್ಯಾಯ ಆಗ್ಯದ, ನಮ್ಮ ಜಿಲ್ಲೆಗೆ ಏನು ಅನ್ಯಾಯ ಆಗ್ಯದ, ನಮ್ಮ ಕಾಲೇಜ್ ಸಂತ್ರಸ್ತಿಗೆ ಏನು ಅನ್ಯಾಯ ಆಗ್ಯದ ಅಂತೇಳಿ ಕೂಲಂಕುಷದಿಂದ ಮುಖ್ಯಮಂತ್ರಿ ಗಮನಕ್ಕೆ ತಂದಾಗ ಆ ಮುಖ್ಯಮಂತ್ರಿಯವರು ತಾಂತ್ರಿಕ ಸಮಿತಿ ರಚನೆ ಮಾಡಿದರು. ರಚನೆ ಮಾಡಿ, ಯಾಕಂದ್ರೆ ಯಾರಿಗೆ ಹೆಚ್ಚಿನ ಪರಿಹಾರ ಸಿಕ್ಕಿದೆ, ಯಾರಿಗೆ ಕಡಿಮೆ ಸಿಕ್ಕಿದೆ ಅಂತೇಳಿ ಈ ತಾಂತ್ರಿಕ ಸಮಿತಿ 1 ತಿಂಗಳವರೆಗೆ ವರದಿ ಕೊಟ್ಟು ಇದಕ್ಕಿಂತ ಒಂದು ಪ್ಯಾಕೇಜ್ ಮಾಡಬೇಕಂತೇಳಿ ಒಂದು ಯಾವ ರೀತಿ ಮಾಡ್ಬೇಕಂತೇಳಿ ಅವರಿಂದ ಒಂದು ವರದಿ ತರಿಸ್ಕೊಂಡು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟ ಮೇಲೆ ನಾವಿಂದ ಇವತ್ತು ಧರಣಿಯಿಂದ ಅಂತೆ ಕಾಣ್ಬೋದು. ಈಗ ಭರವಸೆ ಆಗ್ಯದ ನಮಗೆ, ಹೆಂಗೂ ನಮಗಿಂದ 100% ನಮಗಿಂದ ದುಡ್ಡು ಸಿಗ್ತದ, ನಮ್ಮ ರೈತರಿಗೆ ಪರಿಹಾರ ಸಿಗ್ತದ ಅಂಥೇಳಿ ನಮಗೆ. ಯಾಕಂದ್ರೆ ತಾಂತ್ರಿಕ ಸಮಿತಿ ಮಾಡಿದ ಮೇಲೆ ನಮಗಿಂದ ದುಡ್ಡು ಸಿಕ್ಕೇ ಸಿಗ್ತದೆ ಅಂತೇಳಿ ಒಂದು ಇದು ಮಾಡಿ ನಾವು ಧರಣಿಯಿಂದ ಅಂತ ಮಾಡ್ತಾಯಿದ್ದೀವಿ. ಸರ್, ಈಗ ನಿಮ್ಗೆ ಏನು ಇಷ್ಟು ದಿವಸದಿಂದ ಕುಂತರು ಸರ್ಕಾರ ಏನನ್ನು ಕೊಟ್ಟಿದ್ದಿಲ್ಲ, ಬಟ್ ಈಗ ಯಾವ ಗ್ಯಾರಂಟಿ ಮೇಲೆ ಅಂತ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದು ಆ ಗ್ಯಾರಂಟಿ ಮೇಲೆ ನಾವೇನಂದ್ರೆ ಧರಣ ವಾಪಸ್ ತೆಕ್ಕೋತೀವಿ. ಒಂದು ವೇಳೆ ಸರ್ಕಾರದಿಂದ ಕೊಡುವಂಥ ಪರಿಹಾರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಕಡಿಮೆ ಆಯಿತು ಅಂತ ಅನಿಸಿದ್ರೆ ಏನು ಮಾಡ್ತೀರ? ಮತ್ತೆ ಕಡಿಮೆ ಅಂತಾರೆ ಮತ್ತೆ ಈಗ ಹೋರಾಟ ಅಂತ ಯಾಕಂದರೆ ಹೇಳಿದೆ ಅದನ್ನು ನಾವೆಲ್ಲ ಸತತವಾಗಿ ಹೋರಾಟ ಮಾಡ್ಕೊತಾನೆ ಇದ್ದೀವಿ. ಮುಂದೆ ಯಾಕಂದರೆ ಯಾವುದೇ ಸಮಸ್ಯೆ ಬಗೆಹರಿಲ್ಲ ಅಂದರೆ ಆಗ್ತದೆ. ಅದಕ್ಕೆ ನಾವು ಒಂದು ವೈಜ್ಞಾನಿಕ ಪರಿಹಾರ ಅಂತ ಕೇಳ್ತಾ ಇದ್ದೀವಿ. ವೈಜ್ಞಾನಿಕ ಪರಿಹಾರ ಮಾಡ್ತಾರೆ ಅಂತ ವಿಶ್ವಾಸ ಇದ್ದಾಗೆ. ಯಾಕಂದ್ರೆ ನಮ್ಮ ಸಚಿವರು 88,000 ಏನು ನಮ್ಮ ಕೋರ್ಟ್ ಆದೇಶ ಆಗ್ಯದ, ಆ ಪ್ರಕಾರ ಎಲ್ಲ ರೈತರಿಗಿಂದ ಕೊಡಬೇಕಂದ್ರೆ ಬೇಡಿಕೆ ಇದಾವೆ. ಕೆಲವು ಕಾರಣಾಂತರದಿಂದ ಅವ್ರಿಗಿಂತ ದುಡ್ಡಿಲ್ಲ, ಇದಿಲ್ಲ, ಕೋರ್ಟ್ಗೆ ಹೋಗೋಕ್ಕಾಗಿಲ್ಲ ಅಂತೇಳಿ ಹೇಳಿ ನಮಗೇನಂದ್ರಿಂದ ಇವ್ರಿಗೆ ಸಮಾನಾಂತರ ಪರಿಹಾರ ಕೊಡಬೇಕಂತೇಳಿ ಏನು ಇಚ್ಛಾಶಕ್ತಿ ಇಟ್ಕೊಂಡು ನಮ್ಮ ಈಶ್ವರ್ ಖಂಡ್ರೆಯವರು ಭಾಳ ಇಚ್ಛಾಶಕ್ತಿ ವ್ಯಕ್ತಪಡಿಸಿ, ನಮ್ಮ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಇವತ್ತು ತಾಂತ್ರಿಕ ಸಮಿತಿ ರಚನೆ ಆಗ್ಯದ. ಈ ರಚನೆ ಆಗ್ಯದ ಒಂದು 2 ತಿಂಗಳಲ್ಲಿ ನಮಗಿಂದ ರೈತರಿಗಿಂದ ಇದು ತಾಂತ್ರಿಕ ಸಮಿತಿ ವರದಿ ಕೊಟ್ಟು ನಮಗಿಂದ ಬೇಡಿಕೆ ಈಡೇರಿಸ್ತಾರೆ ಅಂತೇಳಿ ಭರವಸೆ ಇದ್ದಾಗೆ ನಾವಿಂದ ಧರಣಿಯಿಂದ ವಾಪಸ್ ತೆಕ್ಕೋತಾ ಇದ್ದೀವಿ. ಸರ್, ಈಗ ಏನು ರೈತರು ವಿಷ ತೊಗೊಂಡಿದ್ರು, ಆ ಟೈಮಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗಿತ್ತು. ಇದನ್ನು ಸಾಗ ಹಾಕೋದಕ್ಕೋಸ್ಕರ ಈಶ್ವರ್ ಖಂಡ್ರೆ ಅವರು ನಿಮ್ಮ ಮನವೊಲಿಸಿ ಮಾಡ್ತಾ ಇದ್ದಾರಾ ಅಂತ ಇದು? ಇಲ್ಲ, ಇದು ಏನಂದರೆ ಸಾಗ ಹಾಕ್ಲಿಕ್ಕೆ ಇದು ಇಲ್ಲ ಈ ವಿಷಯದಲ್ಲಿ. ಯಾಕಂದ್ರೆ ರೈತರು ಈ ಯಾವುದೇ ಇದಾಗಿ ಇವತ್ತಿಂದ ಮತ್ತೆ ನಾಳೆಯನ್ನು ಮತ್ತೊಂದು ಅವಘಡ ಆಗ್ತದೆ, ಮತ್ತೊಂದು ಇದಾಗ್ತದೆ. ಈಗ ಸಾಮೂಹಿಕ ಆತ್ಮಹತ್ಯೆ ಅಂತ ಹೇಳಿದ್ದೀವಿ, ಮತ್ತೊಂದು ಹೋರಾಟಕ್ಕಿಂದ ಅಮರಣತ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ. ಈಗ ಅಂತೆ ಇರಲ್ಲ ಇದಕ್ಕೆಂದ್ರೆ ನಮಗಿಂದ ಹೋರಾಟಕ್ಕಿಂದ ಇದು ಇಲ್ಲ, ಒಂದು ಸ್ಪಂದನೆ ಸಿಕ್ಕ್ಯದ. ಯಾಕಂದ್ರೆ ಇವತ್ತು ಕ್ಯಾಬಿನೆಟ್ದಾಗ ಧರ್ಮಸಿಂಗ್ ಕಮಿಟಿ ಕುಂತಿತ್ತು, ಕ್ಯಾಬಿನೆಟ್ದಾಗಿಂದ ರಿಜೆಕ್ಟ್ ಇದಾಗಿತ್ತು ಆಗಿದೆ. ಅದು ಇದೇ ನಮ್ಮ ಸಿದ್ದರಾಮಯ್ಯವರಿಂದ ವರದಿ ತಿರಸ್ಕಾರ ಮಾಡಿರು. ಆ ತಿರಸ್ಕಾರ ಮಾಡಿದ ಅವರಿಂದ ಅವತ್ತು ಸಭೆಯಲ್ಲಿ ಅಂದಿದ್ದಾರೆ, ಅಧಿಕಾರಿಗಳು ಎಲ್ಲ ಗಮನಕ್ಕೆ ಅದಾನಿ. ಇದಕ್ಕಿಂತ ಈಗ ಏನಾದರೂ ಅನಾಹುತ ಆದರೆ ಸರ್ಕಾರ ಇದಾಗ್ತದೆ ಅಂಥೇಳಿ
ಏನು ದೃಢ ಸಂಕಲ್ಪ ಮಾಡ್ಯಂದ ಇವತ್ತು ನಮಗೆಂದ ಬೇಡಿಕೆ ಈಡೇರಿಸಲಿಕ್ಕೆ ಅಂತೇಳಿ ತಾಂತ್ರಿಕ ಸಮಿತಿ ರಚನೆ ಮಾಡಿದ್ದಾರೆ. ಇಲ್ಲಾಂದ್ರೆ ತಾಂತ್ರಿಕ ಸಮಿತಿ ರಚನೆ ಐತಿಲ್ಲ. ಮೊದಲಿಂದ ಸುಳ್ಳು ವರದಿ ಕೊಡ್ಲಿಕ್ಕೆ ಆಗಲ್ಲ ಅಂತೀವಿ ರೀ. ಯಾಕಂದ್ರೆ ಎಷ್ಟು ಅಮೌಂಟ್ ಆಗ್ಯದ, ಎಷ್ಟು ದುಡ್ಡು ಖರ್ಚಾಗ್ಯದ ಅಂಥೇಳಿ, ಎಷ್ಟು ರೈತರಿಗೆ ಎಷ್ಟು ಪರಿಹಾರ ಸಿಕ್ಕ್ಯದ ಅಂತೇಳಿ ಆ ತಾಂತ್ರಿಕ ಸಮಿತಿ ವರದಿ ಕೊಡೋ ಸಲುವಾಗಿ ಮಾಡಿದ್ದಾರೆ. ವಿನಾಯಿಂದ ನಮ್ಗೆ ದುಡ್ಡು ಕೊಡ್ಬೇಕಂತೇಳಿಂದ ತಾಂತ್ರಿಕ ಸಮಿತಿ ರಚನೆ ಮಾಡ್ಯಾರ. ಒಂದು ವೇಳೆ ಸರ್ಕಾರ ಕೊಡದೇ ಇದ್ದರೆ ಏನು ಕಾರಂಜ ಸಂತ್ರಸ್ತರು 920 ದಿನಗಳ ಹೋರಾಟ ಇತ್ತು, ಇದು ವ್ಯರ್ಥ ಅನ್ನಿಸ್ಬಿಡುತ್ತಲ್ವ? ವ್ಯರ್ಥ ಇಲ್ಲ ಸರ್. ಯಾಕಂದ್ರೆ ವ್ಯರ್ಥ ಇಲ್ಲ. ಒಂದು ಸರ್ಕಾರದಾಗಿಂದ ಒಂದು ಸಮಗ್ರವಾಗಿ ಇವತ್ತಿಂದ ಮಾಧ್ಯಮ ಮುಖಾಂತರ ಬೇಕಾದಷ್ಟಿಂದ ಇದಾಗಿದೆ. ರಾಜ್ಯದಲ್ಲಿ ಗಮನಕ್ಕದ ಇದು. ಯಾಕಂದ್ರೆ ಇಡೀ ಎಲ್ಲ ನಾಯಕರಿಗೆ ಗಮನಕ್ಕದ. ಡಿ ಕೆ ಶಿವಕುಮಾರಿಂದ ಹೋದ ವರ್ಷ ಏನಂದ್ರೆ ನಮ್ಗೆ ಕರೆದಿರು ಇದಾಗ ಅಧಿವೇಶನದಲ್ಲಿ ಕರೆಸಿ ಏನಂದರೆ ನಮ್ಗೆ ಮಾಡ್ತೀವಿ, ಇನ್ನೊಂದು ಉನ್ನತ ಮಟ್ಟ ಸಭೆ ಕರಿತೀವಿ ಅಂತ ಹೇಳಿದ್ರು. ವಾಪಸ್ ಧರಣ ತೆಕ್ಕೊಂಡಿದ್ದು ನಾವು ತೆಕ್ಕೊಂಡಿಲ್ಲ. ನಾವು ತಾಂತ್ರಿಕ ಸಮಿತಿ ರಚನೆ ಮಾಡಿದ ಮೇಲೆ ಒಂದು ಭರವಸೆ ಕೊಟ್ಟ ಮೇಲೆ ನಾವು ವಾಪಸ್ ತೆಕ್ಕೊಂಡಿದ್ದೆವು. ಅವ್ರು ಏನೆಂದ್ರೆ ಉನ್ನತ ಮಟ್ಟ ಸಭೆ ಕರಿತೀವಿ ಅಂದ್ರೂ ನಾವು ಧರಣ ವಾಪಸ್ ತೆಕ್ಕೊಂಡಿಲ್ಲ. ಇವಾಗ ಏನು ಮುಖ್ಯಮಂತ್ರಿ ಹೇಳ್ಯಾರ, ಮುಖ್ಯಮಂತ್ರಿ ಇದು ರಾಜ್ಯದಿಂದ ರಾಜ ಇದ್ದಂಗೆ, ರಾಜ್ಯದ ರಾಜ ಇದ್ದಂಗೆ ಅವರಿಂದ ಮಾಡಲೇಬೇಕಾಗ್ತದೆ. ಮಾಡಲಿಲ್ಲ ಅಂದ್ರೆ ಏನಾದರೂ ಅನಾಹುತ ಆಗ್ತು, ಏನಾದರೂ ಒಂದು ನಮ್ಮ ರೈತ ಸತ್ತರ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಯವರೇ ಜವಾಬ್ದಾರ ಆಗ್ತಾರೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರ ಆಗ್ತಾರೆ, ಮಾನ್ಯ ನೀರಾವರಿ ಸಚಿವರೇ ಜವಾಬ್ದಾರ ಆಗ್ತಾರೆ. ಯಾಕಂದ್ರೆ ಮಾಡಲಿಲ್ಲ, ನಮ್ಮ ರೈತರ ಬೇಡಿಕೆ ಈಡೇರಿಸಿಲ್ಲ ಅಂದ್ರಿಂದ ಅವರೇ ಜವಾಬ್ದಾರ ಆಗ್ತಾರೆ. ಸರ್, ಈಗೇನೋ ಈಗ ಹೋರಾಟವನ್ನು ಸ್ಥಗಿತ ಮಾಡ್ತಾ ಇದ್ರೆ ಟೆಂಟ್ನೆಲ್ಲ ರಿಮೂವ್ ಮಾಡ್ತೀರಾ. ಈಗ ಒಂದು ವೇಳೆ ಪರಿಹಾರ ಸಿಗದಿದ್ರೆ ವಾಪಸ್ ಈ ಹೋರಾಟ ಮತ್ತೆ ಶುರು ಆಗುತ್ತಾ ಅಂತ ಕೊನೆಯ ಪ್ರಶ್ನೆ. ಇವಾಗ ಮತ್ತೆ ಶುರು ಆಗ್ತದಂತೀವಿ. ಯಾಕಂದ್ರೆ ಇದು ಜನಾಂದೋಲನ ಅದ. ಇದು ನಮಗೆ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೂ ಸುಮ್ಮನೆ ಸಿಕ್ಕಿಲ್ಲ. ಎಷ್ಟೋ ಆಂದೋಲನ ಆಗಿ 2 ಶತಮಾನ ಹಿಡಿದು ಅಂತೀವಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ವಿಶ್ವಾಸ ಸಿಕ್ಕಿ ನಮ್ಮದು ಅವ್ರ ಮೇಲೆ, ಯಾಕಂದ್ರೆ ಸಂವಿಧಾನ ಭಾರತ ದೇಶ ಸಂವಿಧಾನ ಬರೆದ ಮೇಲೆ ಹೋರಾಟ ಮುಖಾಂತರ ಭರವಸೆ ಮೇಲಿಂದ ನಾವೆಂದ ಧರಣ ವಾಪಸ್ ತೆಕ್ಕೊಳ್ತೀವಿ. ಅದು ಆಗಲಿಲ್ಲ ಅಂದ್ರೆ ಮತ್ತೆ ನಾವೆಂದ ಹೋರಾಟಕ್ಕಿಂತ ಸಿದ್ಧರಾಗ್ತೀವಿ. ನಾವು ಹೋರಾಟ ಅಂತೂ ಬಿಡೋದಿಲ್ಲ. ನಮ್ಮ ದುಡ್ಡು ಸಿಗೋವರೆಗೆ. ಯಾಕಂದ್ರೆ ಅಮ್ಮಣ್ಣಂತ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ. ನಮ್ಮ ಸಾಮೂಹಿಕ ಆತ್ಮಹತ್ಯೆ ಅಂತ ಹೇಳಿದೆವು. ಮತ್ತು ಮುಂದೆ ಏನು ಅನಾಹುತ ಆಗ್ತದೆ ಅದು ಜವಾಬ್ದಾರ ಆಗ್ತದೆ. ಅದಕ್ಕಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿ, ಏನು ಅನಾಹುತ ಆಗಿದೋ ಅದರಿಂದ ದೇವ್ರ ಕಡೆಯಿಂದ ಆಗಿಲ್ಲ, ಏನೂ ಯಾವುದೂ ಅನಾಹುತ ಆಗಿಲ್ಲ. ಅದಕ್ಕೆ ಯಾಕಂದ್ರೆ ವಿಷಯ ನಾನು ಕೂಡ ನನ್ನ ಜೊತೆಯಿಂದ 4 ರೈತರಿಂದ ವಿಷಯ ತೊಗೊಂಡಿದ್ದೆವು. ವಿಷಯ ತೊಗೊಂಡು ಇಲ್ಲ ಮತ್ತೊಂದು ಅನಾಹುತ ಆಗ್ತದೆ, ಮತ್ತೇನೋ ಆಗ್ತದೆ. ಅದಕ್ಕೆ ಆಸ್ಪದ ಕೊಡದೆ ಮುಂದೆ. ಯಾಕಂದ್ರೆ ಈಗ ನೆಕ್ಸ್ಲೇಟ್ ನಮ್ಮ ನಿರ್ಮೂಲನೆ ಮಾಡ್ತಾರೆ. ನಮ್ಮ ಕರ್ನಾಟಕದಿಂದ ರಾಜ್ಯದ ಮುಖ್ಯಮಂತ್ರಿಯವರು ನೆಕ್ಸ್ಲೇಟ್ ನಿರ್ಮೂಲನೆ ಮಾಡ್ತೀರಿ. ಈ ಏನು ಭೂಮಿ ಕೊಟ್ಟಿದ್ದೆವು, ಈ ಭೂಮಿ ಕೊಟ್ಟಂಥ ರೈತರಿಗೆ ಏನಂದ್ರೆ ತಾವೆಂದ ಇವತ್ತಿಂದ ಯಾಕಂದ್ರೆ ಅಭಿನಂದನೆ ಸಲ್ಲಿಸಬೇಕಾದ್ರೆ ನೆಕ್ಸ್ಲೇಟ್ ಯಾಕಂದ್ರೆ ನಿರ್ಮೂಲನೆ ಮಾಡ್ಲಿಕ್ಕೆ ಅವರು ಮುಖ್ಯ ವಾಹಿನಿಗೆ ತರಲಾಗ್ತೀರಿ. ಅದಕ್ಕೆ ನಮ್ಮ ಭೂಮಿ ಕಳ್ಕೊಂಡ್ರು ನಾವು ನಿರುದ್ಯೋಗ ಆಗಿದ್ದೆವು. ನಮ್ಗೆ ತಿಲ್ಲಕ್ಕೆ ಅನ್ನ ಇಲ್ಲ, ನಮ್ಗೆ ಇದೆಲ್ಲ ಒಂದು ಯೋಜನೆಗಾಗಿ ಜಿಲ್ಲೆಗೆ ಅಂತ ಅಭಿವೃದ್ಧಿಯಾಗಿ ಕೊಟ್ಟಿದ್ದೆವು. ಭೂಮಿ ಇವತ್ತಿನ ನೀರಾವರಿ ಆಗ್ಯದ, ಕುಡಿಲಕ್ಕೆ ನೀರು ಆಗ್ಯದ, ಆಮೇಲೆ ನೀರಾವರಿ ಆಗ್ಯದ, ಎಲ್ಲಕ್ಕೂ ಸೌಲಭ್ಯ ಆಗ್ಯದ. ಭೂಮಿ ಕಳ್ಕೊಂಡವ್ರಿಗೆ ಇವತ್ತಿಂದ ವೈಜ್ಞಾನಿಕ ಬೆಲೆಯಿಂದ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಇವ್ರನ್ನೂ ನೆಕ್ಸಲ್ ಆಗ್ತಾರೆ. ಮುಂದೆ ಆಗೋ ಅನಾಹುತ ನೀವೇ ನೆಕ್ಸೆಟ್ ಮಾಡಿದಂಗೆ ಆಗ್ತದೆ. ಮುಂದೆ ರೈತರಿಂದ ಬೇರೆ ಬೇರೆ ವಿಷಯದಾಗ ಯಾಕಂದ್ರೆ ಇದಾಗ್ತದೆ. ಅವ್ರಿಗೆಲ್ಲ ಆಸ್ಪದ ಕೊಡಲ್ದೇ ನಮ್ಮ ರಾಜ್ಯದ ಒಳ್ಳೆ ರೀತಿಯಿಂದ ಎಲ್ಲರೂ ನ್ಯಾಯ ಕೊಡಿಸುವಾಗ ತಾವು ಮುಖ್ಯಮಂತ್ರಿಯಾಗಿರಿ ನ್ಯಾಯ ಕೊಡಿಸ್ತಾರೆ ಅಂತೇಳಿ ನಾವು ಧರಣ ವಾಪಿಸ್ಕೊಂಡೆವು. ಮುಂದೆ ಆಗೋ ಅನಾಹುತಕ್ಕೆ ಸರ್ಕಾರಿ ಜವಾಬ್ದಾರ ಆಗ್ತದೆ, ಉಸ್ತುವಾರಿ ಸಚಿವರು ಜವಾಬ್ದಾರ ಆಗ್ತಾರೆ. ಇದಕ್ಕೆಂದ್ರೆ ನಾವು ಇದಿಲ್ಲ. ಅದಕ್ಕೆ ಅವ್ರು ಭರವಸೆ ಮಾಡಿ ಅಂದ್ರೆ ಸಮಯ ಕೊಟ್ಟೆ ಅಂದ್ರೆ ಏನು ಮಾಡಿದಾರ ತಾಂತ್ರಿಕ ಸಮಿತಿ, ಆ ಭರವಸೆ ಮೇಲೆ ನಾವು ಧರಣ ವಾಪಸ್ ತೊಗೊಳ್ತಾ ಇದ್ದೀವಿ. ಚಂದ್ರಶೇಖರ್ ಪಾಟೀಲ್, ಕಾರಂಜ ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷ. ಇದಿಷ್ಟು ಕಾರಂಜ ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿಯ ಅಧ್ಯಕ್ಷರಂತ ಚಂದ್ರಶೇಖರ್ ಪಾಟೀಲ್ ಅವರ ಮಾತಾಗಿತ್ತು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ರಾಜರಿದ್ದಂತೆ ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ನಾವು ಗೌರವವನ್ನು ಇಟ್ಟು ಇವತ್ತು ಈ ಹೋರಾಟವನ್ನು ಏನು ನಿಲ್ಲಿಸಿದ್ದೇವೆ. ಒಂದು ವೇಳೆ ಈ ಹೋರಾಟ ಸಮಿತಿ ಹೋರಾಟ ನಿಲ್ಲಿಸಿದೆ ಅಂತ ಸರ್ಕಾರ ನಿರ್ಲಕ್ಷ್ಯ ತೋರಿ ಅನುದಾನವನ್ನು ಅಥವಾ ಈ ಹೊಲ ಏನು ಕಳ್ಕೊಂಡಿದ್ದಾರೆ ಇದರ ಪರಿಹಾರವನ್ನು ನೀಡದೇ ಇದ್ದರೆ ಇನ್ನೂ ಉಗ್ರ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.